ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಹೈದರಾಬಾದ್ ವಿರುದ್ಧ ಅಮೋಘ ಮತ್ತು ಭರ್ಜರಿ ಜಯ ಆದರೆ ಸಾಧಿಸಿದೆ. 47 ರನ್ಗಳ ಜಯ. ಹೌದು ಸ್ನೇಹಿತರೆ, ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಪುಟ್ಟ ಪುಟಾಣಿಯಾಗಿರುವಂತ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 29 ಬಾಲ್ಗಳಲ್ಲಿ 97 ರನ್ ಬಾರಿಸಿ 12 ಸಿಕ್ಸ್ 5 4 334 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಹಲವಾರು ದಾಖಲೆಗಳನ್ನ ಧ್ವಂಸ ಮಾಡಿದ್ರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಬಗ್ಗೆ ಇದೀಗ ಇಡೀ ಕ್ರಿಕೆಟ್ ಜಗತ್ತೇ ಎದುರು ನೋಡುವಂತಾದ್ರೆ ಮಾಡಿದ್ದಾರೆ ನಮ್ಮ ಭಾರತದ ಕಡೆಗೆ. ಇನ್ನು ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡು ಕ್ರಿಸ್ ಗೇಲ್, ಟ್ರಾವಿಸ್ ಹೆಡ್ಡೆ ಬೆಂಕಿ ಹೇಳಿಕೆ ನೀಡಿದ್ದಾರೆ. ಇನ್ನು ಕ್ರಿಸ್ ಗೇಲ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಬೆಂಕಿ ಮತ್ತು ಅವರ ಬಗ್ಗೆ ನೀವು ಕೂಡ ಹೊಗಳೋದು ಪಕ್ಕ ಅಂತಾನೆ ಹೇಳ್ಬೋದು. ಇನ್ನು ಟ್ರಾವಿಸ್ ಹೆಡ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಇವ್ರ ಬಗ್ಗೆ, ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದೇನಂತಂದ್ರೆ ಈ ವರ್ಷದ IPL ಅಲ್ಲಿ ಬಂದ್ಬಿಟ್ಟು ಯಾವ ತಂಡ ಟ್ರೋಫಿ ಗೆಲ್ಲುತ್ತಂತ ಕಮೆಂಟ್ ಮಾಡಿ. ಇನ್ನು ಎಲಿಮಿನೇಟರ್ ಅಂದ್ರೆ ಈ ವರ್ಷದ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಹೈದರಾಬಾದ್ ಮತ್ತು ರಾಜಸ್ಥಾನ್ ನಡುವೆ ಆದ್ರೆ ನಡೆದಿತ್ತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ 243 ರನ್ ಆದ್ರೆ ಹೊಡಿತಾರೆ, 8 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಓಪನರ್ಸ್ ಆಗಿ ಬರ್ತಾರೆ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ. ಜೈಸ್ವಾಲ್ ಕೂಡ 29 ಬಾಲ್ ಆಡ್ತಾರೆ, ವೈಭವ್ ಸೂರ್ಯವಂಶಿ ಕೂಡ 29 ಬಾಲ್ ಆದ್ರೆ ಆಡ್ತಾರೆ. ಆದ್ರೆ ಜೈಸ್ವಾಲ್ ಮಾಡಿದ್ದು 29 ರನ್ ಮಾತ್ರ, ಕೇವಲ 29 ಬಾಲ್ಗಳಲ್ಲಿ 29 ರನ್ ಆದ್ರೆ ಹೊಡಿತಾರೆ. ಅದೇ ಇನ್ನೊಂದ್ ಎಂಡ್ ಅಲ್ಲಿ ವೈಭವ್ ಸೂರ್ಯವಂಶಿ 29 ಬಾಲ್ ಅಲ್ಲಿ 97 ರನ್ ಹೊಡೆದು ಬೌಲರ್ ಗಳನ್ನ ಹಿಗ್ಗಮುಗ್ಗಾದ್ರೆ ದಂಡಿಸುತ್ತಾರೆ ಅಂತ ಹೇಳ್ಬೋದು ಹೈದರಾಬಾದ್ ಬೌಲರ್ ಗಳನ್ನ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 12 ಸಿಕ್ಸ್ 5 4 334 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇಡೀ ಕ್ರಿಕೆಟ್ ಜಗತ್ತೇ ನಮ್ಮ ಭಾರತದ ಕಡೆಗೆ ನೋಡುವಂತೆ ಆದ್ರೆ ಮಾಡಿದ್ದಾರೆ ಈ ಪುಟ್ಟ ಪುಟಾಣಿ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ತಂಡ 243 ರನ್ ಆದ್ರೆ ಹೊಡಿತಾರೆ. ಆನಂತರ 244 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ಹೈದರಾಬಾದ್ ಪರ ಯಾರು ಕೂಡ ಹೇಳ್ಕೊಳ್ಳುವಂತಾದ್ರೆ ಪ್ರದರ್ಶನ ಕೊಡ್ಲೇ ಇಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಆದ್ರೆ ಸೋತಿದೆ ಮತ್ತು ಈ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಗೆದ್ದ ಕೂಡಲೇ ಕ್ವಾಲಿಫೈರ್ 2 ಗೆ ಆದ್ರೆ ಎಂಟ್ರಿ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ಬಳಿಕ ಮತ್ತು ಹೈದರಾಬಾದ್ ನ ದಿಗ್ಗಜ ಓಪನರ್ ಆಗಿರುವಂತಹ ಟ್ರಾವಿಸ್ ಹೆಡ್ ಅವರು ಈ ರೀತಿ ಆದ್ರೆ ಮಾತಾಡಿದ್ದಾರೆ ವೈಭವ್ ಬಗ್ಗೆ. ವೈಭವ್ ಅವರ ಬ್ಯಾಟಿಂಗ್ ನೋಡಿ ನನಗೂ ಕೂಡ ಶಾಕ್ ಆಯ್ತು. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಅವರು ಹೊಡಿತಿರೋ ಸಿಕ್ಸ್ ಗಳನ್ನ ನೋಡಿದ್ರೆ ಸ್ವಲ್ಪ ನನಗೂ ಕೂಡ ಭಯ ಆದ್ರೆ ಬರ್ತಾ ಇತ್ತು. ಬ್ಯಾಟ್ ಅವರಿಗೆ ಹೊಡೆದಿರುವಂತಹ 3 ಸಿಕ್ಸ್ ನೋಡಿ ಸ್ವಲ್ಪ ನಾನು ಕೂಡ ಎದುರಿದೆ ಅಂತಂದು ಟ್ರಾವಿಸ್ ಹೆಡ್ ಅವರು ನಗುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ಇನ್ನಷ್ಟು ಮಾತನಾಡಿದಂತ ಟ್ರಾವಿಸ್ ಹೆಡ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ಇವನು ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ನಲ್ಲಿ ದಂತಕಥೆ ಆಗಿ ಉಳಿಯುತ್ತಾರೆ ಮತ್ತು ಇವರು ಅದ್ಭುತವಾದ ಆಟಗಾರ ಆಗುತ್ತಾರೆ ಭಾರತಕ್ಕೆ ಅಂತಂದು ವೈಭವ್ ಸೂರ್ಯವಂಶಿ ಬಗ್ಗೆ ಟ್ರಾವಿಸ್ ಹೆಡ್ ಅವರು ಹೊಗಳಿಕೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಕ್ರಿಸ್ ಗೇಲ್ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಮೈ ಸೆಂಚುರಿ ಸೇಫ್ ಅಂತ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಅಕಸ್ಮಾತ್ ಏನಾದ್ರು ವೈಭವ್ ಸೂರ್ಯವಂಶಿ ಆ ಬಾಲ್ ಏನಾದ್ರು ಪ್ರೆಪರಿಂಗ್ ಬೌಲಿಂಗ್ ನಲ್ಲಿ ಔಟ್ ಹೋಗಿದ್ದಿದ್ರೆ ಸಿಕ್ಸ್ ಏನಾದ್ರು ಹೋಗಿತ್ತು ಅಂತಂದ್ರೆ ಕ್ರಿಸ್ ಗೇಲ್ ಅವರ ದಾಖಲೆಯನ್ನು ಕೂಡ ಉಳಿಸಾಕ್ತಾ ಇತ್ತ ಅಂತಾನೆ ಹೇಳ್ಬಹುದು. ಆ ಕಾರಣದಿಂದಾಗಿ ಗೇಲ್ ಕೂಡ ಟ್ವೀಟ್ ಆದ್ರೆ ಮಾಡಿದ್ದಾರೆ, ಈ ಹುಡುಗನಲ್ಲಿ ತುಂಬಾನೇ ಆದ್ರೆ ಕಲೆ ಆದ್ರೆ ಇದೆ ಮತ್ತು ಈ ಹುಡುಗನಲ್ಲಿ ತುಂಬಾನೇ ಆದ್ರೆ ಆಸಕ್ತಿ ಆದ್ರೆ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ರೆಕಾರ್ಡ್ ಗಳು ಧೂಳಿಪಟ ಆದ್ರೂ ಅದು ಅಚ್ಚರಿ ಇಲ್ಲ ಮತ್ತು ಈ ಹುಡುಗ ಕ್ರಿಕೆಟ್ ನಲ್ಲಿ ದಂತಕಥೆ ಆಗಲಿದ್ದಾನೆ ಅಂತಂದು ಕ್ರಿಸ್ ಗೇಲ್ ಕೂಡ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನೊಂದೇನ್ ಹೇಳಿದ್ದಾರೆ ಅಂತಂದ್ರೆ ಭಾರತಕ್ಕೆ ಸಿಕ್ಕ ಓಪನರ್ ಮತ್ತು ವಜ್ರದಂತೆ ವೈಭವ್ ಸೂರ್ಯವಂಶಿ ಅವರು ಭಾರತಕ್ಕೆ ಸಿಕ್ಕಿದ್ದಾರೆ ಎಂದು ಕ್ರಿಸ್ ಗೇಲ್ ಅವರು ಟ್ವೀಟ್ ಆದ್ರೆ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.